ನಮಸ್ಕಾರ, ವೀಣಾ ಪ್ರಪಂಚಕ್ಕೆ ಸ್ವಾಗತ. ಇನ್ನು ವೀಣಾ ಪ್ರಪಂಚದಲ್ಲಿ ಪಾಯಸಗಳ ಸರಣಿಗಳನ್ನು ನೋಡ್ತಾ ಹೋಗೋಣ. ಪ್ರಥಮವಾಗಿ ಗಸಗಸೆ ಪಾಯಸ ಮಾಡೋದು ಹೇಗೆ ಅಂತ ವೀಣಾ ಪ್ರಪಂಚದಲ್ಲಿ ನೋಡೋಣ. ಈಗ ಗಸಗಸೆ ಪಾಯಸ ಮಾಡೋದಕ್ಕೆ ಏನೇನು ಬೇಕು ಅಂತ ನೋಡೋಣ. 1.5 ಇಂದ 2 ಟೇಬಲ್ ಸ್ಪೂನ್ ಗಸಗಸೆ, 2 ರಿಂದ 3 ಟೇಬಲ್ ಸ್ಪೂನ್ ಅಕ್ಕಿ, 6 ಏಲಕ್ಕಿ ಘಮ ಬೇಕು ಅಂದರೂ ಇನ್ನೊಂದು ಎಕ್ಸ್ಟ್ರಾ ತೊಗೊಳ್ಬಹುದು, 1 ಕಪ್ ತೆಂಗಿನ ತುರಿ. ಇಲ್ಲಿ ಬೆಲ್ಲನ ನಾನು 3.5 ಅಚ್ಚು ತೊಗೊಂಡಿದ್ದೀನಿ. ಉಂಡೆ ಬೆಲ್ಲ ಆದರೆ ಅಳತೆ ನೋಡಿಕೊಂಡು 2 ಕಪ್ಪು ತೊಗೊಳ್ಬಹುದು. ಗೋಡಂಬಿ, ದ್ರಾಕ್ಷಿ, ಇದು ಪಾಯಸಕ್ಕೆ ಕೊನೆಯಲ್ಲಿ ಒಗ್ಗರಣೆ ಹಾಕೋದಕ್ಕೆ ತೊಗೊಂಡಿದ್ದೀನಿ. ಈಗ ಗಸಗಸೆ, ಅಕ್ಕಿ ಮತ್ತು ಏಲಕ್ಕಿನ ಹುರ್ಕೊಳ್ಳೋಣ. ಗಸಗಸೆ ಸ್ವಲ್ಪ ಬ್ರೌನ್ ಬರೋ ತನಕ ಹುರಿಬೇಕು. ಹುರ್ಕೋಬೇಕು. ಈ ಹಸಿ ವಾಸನೆ ಹೋಗೋ ತನಕ ಹುರ್ಕೋಬೇಕು. ಈಗ ಅಕ್ಕಿ ಜೊತೆಗೆ ಏಲಕ್ಕಿನೂ ಹುರ್ಕೊಳ್ಳೋಣ. ಇದನ್ನು ತಿರುವುದಕ್ಕೆ ಮಿಕ್ಸಿಗೆ ಒಟ್ಟಿಗೆ ಹಾಕ್ತೀನಿ. ಏಲಕ್ಕಿ ಪುಡಿ ಇದ್ದರೆ ಕೊನೆಯಲ್ಲಿ ಏಲಕ್ಕಿ ಪುಡಿ ಹಾಕ್ಬೋದು. ಏಲಕ್ಕಿ ಪುಡಿ ನಾನು ಮಾಡಿಲ್ಲ, ಹಾಗಾಗಿ ಇದನ್ನು ಜೊತೆಗೇ ಹುರ್ಕೊಂಡು ಮಿಕ್ಸಿಗೆ ಹಾಕ್ತೀನಿ. ಅಕ್ಕಿನೂ ಕೂಡ ಹೀಗೆ ಲೈಟ್ ಬ್ರೌನ್ ಬರೋ ತನಕ ಹುರ್ಕೊಳ್ಬೇಕು. ಈಗ ಇದನ್ನ ಗಸಗಸೆ ಜೊತೆಗೇ ಹಾಕ್ತೀನಿ. ಈಗ ಒಲೆ ಮೇಲೆ ನೀರಿಟ್ಟಿದ್ದೀನಿ. ಬೆಲ್ಲನ ಕರಗಿಸ್ಕೊಳ್ಳೋಣ. ಬೆಲ್ಲ ಸ್ವಲ್ಪ ಜಜ್ಜಿಟ್ಕೊಂಡಿದ್ದೀನಿ. ಸ್ವೀಟ್ ಜಾಸ್ತಿ ಬೇಕು ಅನ್ನೋರು ಇನ್ನೊಂದು ಸ್ವಲ್ಪ ಬೆಲ್ಲ ಹಾಕ್ಕೊಳ್ಬಹುದು. ಬೆಲ್ಲ ಕರಗೋ ಹೊತ್ತಿಗೆ ಇದು ಗಸಗಸೆ ಮತ್ತು ಅಕ್ಕಿ ಆರಿರುತ್ತೆ, ಅದನ್ನು ಪುಡಿ ಮಾಡ್ಕೊಳ್ಳೋಣ. ಈಗ ಮೊದಲು ಇದಿಷ್ಟನ್ನು ಪುಡಿ ಮಾಡ್ಕೊಳ್ಳೋಣ. ಇಲ್ಲಿ ಗಸಗಸೆ, ಏಲಕ್ಕಿ ಮತ್ತು ಅಕ್ಕಿ ಹಾಕಿದ್ದೀನಿ. ಇದಿಷ್ಟನ್ನು ಪುಡಿ ಮಾಡ್ಕೊಳ್ಳೋಣ. ಪುಡಿ ಮಾಡ್ಕೊಂಡಾಗಿದೆ. ಈಗ ತೆಂಗಿನ ತುರಿ ಹಾಕಿ ಇದಕ್ಕೆ ಸ್ವಲ್ಪ ನೀರು ಹಾಕಿ ತಿರುಗಿಕೊಳ್ಳೋಣ. ಈ ಥರ ನೈಸಿಗೆ ತಿರುಗ್ಕೋಬೇಕು. ಬೆಲ್ಲ ಕುದ್ದಿದೆ, ಚೆನ್ನಾಗಿ ಕರಗಿದೆ. ಇದನ್ನು ಸೋಸ್ಕೊಳ್ಳೋಣ. ಯಾಕೆ ಸೋಸ್ಕೋಬೇಕು ಅಂದರೆ ಅಕಸ್ಮಾತ್ ಕಸ ಇದ್ದರೆ ಬೆಲ್ಲದಲ್ಲಿ ಎಲ್ಲ ಹೋಗುತ್ತೆ. ಈ ಥರ ಸೋಸ್ಕೋಬೇಕು. ಮತ್ತು ಒಲೆ ಮೇಲಿಟ್ಟು ತಿರುವಿದ್ದೀವಲ್ಲ ಅದನ್ನು ಇದಕ್ಕೆ ಹಾಕೋಣ. ಇದು ತಿರುವಿದ್ದು ಹಸಿದು ಒಂಥರ ಸ್ಮೆಲ್ ಇರುತ್ತೆ, ಅದು ಹೋಗೋ ತನಕ ಚೆನ್ನಾಗಿ ಕುದಿಸ್ಬೇಕು. ಇದನ್ನು ಹೊತ್ತಿಗೆ ನಾವು ಒಗ್ಗರಣೆ ಮಾಡ್ಕೊಳ್ಳೋಣ. ಪಕ್ಕಾಗಿದೆ ಗೋಡಂಬಿ. ಗೋಡಂಬಿ ಸ್ವಲ್ಪ ಬ್ರೌನ್ ಆದಮೇಲೆ ದ್ರಾಕ್ಷಿ ಹಾಕೋಣ. ಇದನ್ನು 5 ರಿಂದ 10 ನಿಮಿಷ ಚೆನ್ನಾಗಿ ಕುದಿಸ್ಬೇಕು. ಈಗ ಚೆನ್ನಾಗಿ ಕುದ್ದಿದೆ. ಇದನ್ನು ಕೆಳಗಡೆ ಇಳಿಸೋಣ. ಇಲ್ಲಿ 1 ಲೋಟ ಹಾಲು ಇಟ್ಕೊಂಡಿದ್ದೀನಿ. ಈ ಹಾಲನ್ನ ಸ್ವಲ್ಪ ಬಿಸಿ ಮಾಡಿ ಪಾಯಸಕ್ಕೆ ಬೆರೆಸೋಣ. ಕೆಲವರು ಹಾಲು ಹಾಕ್ತಾರೆ, ಕೆಲವರು ಹಾಕೋದಿಲ್ಲ. ಬೇಕಂದರೆ ಆಪ್ಷನ್ ಇದೆ. ಹಾಲು ಸ್ವಲ್ಪ ಬಿಸಿ ಆದರೆ ಸಾಕು. ಇದು ಪಾಯಸ ಎಲ್ಲ ಚೆನ್ನಾಗಿ ಕುದ್ದ ಮೇಲೆ ಇದನ್ನು ಪಾಯಸಕ್ಕೆ ಬೆರೆಸೋಣ. ಒಗ್ಗರಣೆ ಕೂಡ ಹಾಕಿದ್ದೀನಿ. ಈಗ ಗಸಗಸೆ ಪಾಯಸ ರೆಡಿಯಾಗಿದೆ. ಗಸಗಸೆ ಹಾಲು ಅಂತ ಕುಡಿಬೋದು. ಯಾವಾಗ ಅಂದರೆ ಕೆಮ್ಮಿರುತ್ತಲ್ಲ ಆವಾಗ ಗಸಗಸೆ ಮತ್ತು ಕೊಬ್ಬರಿನ ಪುಡಿ ಮಾಡಿಕೊಂಡು ಅದನ್ನು ಹಾಲು ಥರ ಮಾಡಿಕೊಂಡು ಕುಡಿದ್ರೆ ಒಣ ಕೆಮ್ಮಿದ್ರೆ ಕಡಿಮೆ ಆಗುತ್ತೆ.